ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ಇವರು ನಿಮ್ಹಾನ್ಸ್ದಂತ ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಷನ್ ನಲ್ಲಿ ವರ್ಕ್ ಆಗಿ ಅಧೀಕ್ಷಕರಾಗಿ ನಿವೃತ್ತಿಯ ನಂತರ ತಮ್ಮ ಪ್ರವೃತ್ತಿಯನ್ನ ಮುಂದುವರಿಸಿಕೊಂಡು ಬರಹದಂತೂ ಅವರು ಪ್ರಾಲಿಫಿಕ್ ರೈಟರ್ ಅಂತ ಹೇಳ್ಬೋದು. ನೂರಾರು ಪುಸ್ತಕಗಳನ್ನ ಜನರಲ್ಲಿ ಜಾಗೃತಿ ಮೂಡಿಸಕ್ಕೆ ಬರೆದಂಥವ್ರು ಇವತ್ತಿಗೆ ಆಪ್ತ ಸಮಾಲೋಚನೆಯನ್ನ ಮುಂದುವರಿಸ್ಕೊಂಡ್ಬಿಟ್ಟು ತಮ್ಮ ದೇಣಿಗೆ ಮುಖಾಂತರ ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿದಂತಹ ದಾನಶೂರ ಕರ್ಣರು. ಸರ್ ನಮಸ್ಕಾರ, ನಮ್ಮ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅವರು ಜನರಲ್ಲಿ ಇರುವಂತ ಭಯ ಮತ್ತು ಆತಂಕ, ಈ ಭಯ ಮತ್ತು ಆತಂಕ ಎರಡು ಅಕ್ಕ ತಂಗಿ ಇದ್ದ ಹಾಗೆ. ಎಲ್ಲಿ ಆತಂಕ ಇರುತ್ತೋ ಅಲ್ಲಿ ಭಯ ಬಂದ್ಬಿಡುತ್ತೆ, ಭಯ ಹೆಚ್ಚಾದಾಗ ಆತಂಕ ಹೆಚ್ಚಾಗಿ ನೀವು ಹೋಗ್ಬಿಡುತ್ತೆ. ಬಿಡಿ. ಸೊ ಭಯ ಮತ್ತೆ ಆತಂಕದಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಕ್ಕಾಗಲ್ಲ. ದಯವಿಟ್ಟು ಸರ್, ಈ ಜನರಲ್ಲಿ ಭಯ ಮತ್ತೆ ಆತಂಕ ಯಾಕೆ ಬರುತ್ತೆ, ಹೇಗೆ ಬರುತ್ತೆ, ಬಂದಿದೆ ಅಂತ ನಾವು ಹೇಗೆ ಕಂಡು ಹಿಡಿಯೋದು, ಮತ್ತೆ ಅದಕ್ಕೆ ಚಿಕಿತ್ಸೆ ಏನು, ದಯವಿಟ್ಟು ತಿಳಿಸಿ. ನೋಡಿ, ಈಗ ನೀವು ಹೃದಯ ರೋಗ ತಜ್ಞರು. ಹ್ಮ್. ಎಲ್ಲರಿಗೂ ಹೃದಯದ ಬಗ್ಗೆ ಭಯ ಶುರುವಾಗ್ತಿದೆ. ಹೌದು ಹೌದು. ಎಲ್ಲಿ 20 ಜನ ಸಾಯ್ತೀವೋ ಅಂತ. ಆ, ಹಾರ್ಟ್ ಅರೆಸ್ಟ್ ಆಯ್ತು, ಹಾರ್ಟ್ ಅಟ್ಯಾಕ್ ಆಯ್ತು, ಪೇಪರ್ನವರು ಟಿವಿನವರು ಆ, ವರದಿ ಮಾಡಿದ್ರು. ಹಾಗೆ ಹ್ಮ್. ನಿಮ್ಮಂಥವ್ರನ್ನೆಲ್ಲ ಕರೆದು ಆ, ಮಾತಾಡ್ಸಿದ್ರು. ಈಗ ಇಡೀ ಹೌದು. ಸಮುದಾಯದಲ್ಲಿ ಹಾ. ನನಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನೋಡಿ, ಜಯದೇವದಲ್ಲಿ 200 ಜನಕ್ಕೆ ಹೋಗೋ ಬದಲು 7,000 ಜನ ಹೋಗಿದ್ದಾರೆ ದಿನಕ್ಕೆ. ಹೌದು ನಮ್ಮದು ಟೆಸ್ಟ್ ಮಾಡಿ ಹೌದು ಚೆನ್ನಾಗಿದೆಯಾ ಅಂತ. ಯಾಕೆಂದ್ರೆ ಇದು ಭಯ ಅಂತಕ್ಕಂಥದ್ದು ಮೂಲಭೂತವಾದಂಥ ಭಾವನೆ. ಎಲ್ಲಿ ಹೌದು. ಅಪಾಯ ಇದೆಯೋ, ಇವಾಗ ಹ್ಮ್. ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಾನು ನಿಂತ ನಿರೋಧದಲ್ಲಿ ಸಾಯ್ಬೋದು ಅಂತ ಯಾವಾಗ ಯೋಚನೆ ಬರ್ತದೋ, ಅದು ಕನ್ನಡ ನೋಡ್ತಾರೆ, ಆಗ ಹ್ಮ್. ಭಯ ಶುರುವಾಗುತ್ತೆ. ಹಾಗಾಗಿ ಭಯ ಅತ್ಯಂತ ಸಾಮಾನ್ಯ, ಹಾಗೆ ಮೂಲಭೂತ ಭಾವನೆ. ಓಕೆ. ಮೂಲ ಏನು? ಅಪಾಯ. ಅಪಾಯ ಹೌದು ನಿಜವಾಗಿರ್ಬೋದು ಅಥವಾ ಹೌದು. ಅಪಾಯ ಬರಬಹುದು ಅಂತಕ್ಕಂಥದ್ದು, ಹಾ, ಬರಬಹುದು ಇದೇ ನಾನು ಅಂತಕ್ಕಂಥದ್ದು. ಕೇಳ್ಬೇಕಂತಿದ್ದಿದ್ದೆ. ನಿಜವಾದ ಗಂಡಾಂತರ ಇದ್ದಾಗ ಭಯ ಪಡೋದು ಅದು ಸಹಜ. ಬೇಕೇ ಬೇಕು, ಅದು ಬೇಕೇ ಗಂಡಾಂತರ ಬೇಕು. ಇಲ್ಲದೆ ಇರೋದ್ರು ಕೂಡ ಇವರು ಭಯ ಪಟ್ರೆ ಅದು ಒಂದು ಸರಿ ಅಲ್ಲ ಅಂತ. ಹೌದು. ಯಾಕಂದ್ರೆ ಚಿಕ್ಕಂದಿನ ನಾವು ಮಕ್ಕಳಿಗೆ ಎದುರಿಸ್ತೇವೆ, ಕತ್ತಲು ಹೋಗ್ಬೇಡ, ಹೌದು ಅವು ಹೌದು ಚೇಳಿರುತ್ತೆ, ದೆವ್ವ ಬರ್ತದೆ, ಗುಮ್ಮ ಬರ್ತದೆ, ಅಥವಾ ಹೌದೌದೌದೌದು. ಒಂಟಿಯಾಗಿರ್ಬೇಡ, ಹ್ಮ್. ಆ, ಜೊತೆ ಅನ್ನ ಇಟ್ಕೋ, ಹ್ಮ್. ಆಮೇಲೆ ದೂರ ಹೋಗ್ಬೇಡ, ಹ್ಮ್. ತಪ್ಪಿಸ್ಕೊಂಡ್ಬಿಡ್ತೀಯ, ಈ ರೀತಿ ಹೌದು ಹೌದು ಹೌದು. ಸುರಕ್ಷತಾ ದೃಷ್ಟಿಯಿಂದ ನಾವು ಹಾ. ಮಕ್ಕಳಿಗೆ ಹೌದು ಈ ಭಯವನ್ನ, ಅಪಾಯವನ್ನ ತುಂಬ್ತೇವೆ ಮನಸ್ಸಿಗೆ. ಕ್ರಮೇಣ ಹೌದು. ಈ ಭಯ. ನೀವು ಹೇಳಿದ ಹಾಗೆ ತಂದೆ ತಾಯಿಗಳೇ ಮಕ್ಕಳ ಮನಸ್ಸಲ್ಲಿ ಭಯವನ್ನು ಹುಟ್ಟಿಸ್ತಾರೆ. ಹೌದು. ಆದ್ರೆ ಇದಕ್ಕೆ ಅಪವಾದ ಅನ್ನೋ ಹಾಗೆ ಮನಸ್ಸಿನಲ್ಲಿ ಭಯ ತೆಗೆದವರು ಶಿವಾಜಿಯ ತಾಯಿ ಜೀಜಾಬಾಯಿ. ಹೌದು. ಅದಕ್ಕಿಂತ ಮೊದಲು ಸ್ವತಃ ಶಿವ ತನ್ನ ಮಗನಿಗೆ ಕಾರ್ತಿಕೇಯನಿಗೆ ಶಸ್ತ್ರಾಸ್ತ್ರ ಕಲಿಸೋ ಮೊದಲು ಅವನು ಹೇಳ್ತಾರೆ, ಧೈರ್ಯಂ ಸರ್ವತ್ರ ಸಾಧ್ಯತೆ ಅಂತ. ಹೌದು. ಅಂದ್ರೆ ನಿನ್ನ ಜೊತೆಗೆ ಸದಾ ಇರಬೇಕಾದ ಸಂಗಾತಿ ಯಾರು ಅಂದ್ರೆ ಧೈರ್ಯ ಅಂತ ಹೇಳ್ತಾರೆ. ಧೈರ್ಯ. ಹಾಗಾಗಿ ನೀವು ಅತ್ಯಂತ ಒಳ್ಳೆ ವಿಚಾರವನ್ನ ತಗೊಂಡು ತಿಳಿಸ್ತಾ ಇದ್ರಿ, ಮುಂದುವರಿಸಿ ಸರ್. ಈಗ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೋಲುವ ಭಯ, ಹೌದು. ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ಬರುವ ಭಯ. ಯಾಕೆಂದರೆ ಹ್ಮ್. ಈಗ ಟಾಪರ್ ಆದರೆ ಒಳ್ಳೆ ಕಾಲೇಜ್ ಸೀಟ್ ಸಿಗುತ್ತೆ, 90% ತೆಗೆದ್ರೆ ನಮ್ಮ ಭವಿಷ್ಯ ಉಜ್ವಲ ಆಗಿರುತ್ತೆ ಅಂತ ಹೇಳಿ ಹ್ಮ್. ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಅಂದ ತಕ್ಷಣ ಭಯ ಶುರುವಾಗುತ್ತೆ. ಹೌದು. ಅಲ್ಲಿ ತನಕ ಧೈರ್ಯವಾಗಿದ್ದರು ಪರೀಕ್ಷಾ ದಿವಸ ಭಯಪೀಡಿತರಾಗ್ತಾರೆ. ಪರೀಕ್ಷಾ ಹಾಲ್ಗೆ ಹೋಗಿ ಏನೂ ಬರೆಯೋಕ್ಕಾಗ್ದೇ ವಾಪಸ್ ಬರ್ತಾರೆ. ಹ್ಮ್. ಹೌದು. ಹಾಗಾಗಿ ಪರೀಕ್ಷಾ ಭಯ ಒಂದು ಸಾಮಾನ್ಯ. ಹಾಗೆ ಸೋಲಿನ ಭಯ, ಯಾವುದೇ ಆಟದಲ್ಲಿ, ಸ್ಪರ್ಧೆನಲ್ಲಿ, ಹ್ಮ್. ಇಂಟರ್ವ್ಯೂನಲ್ಲಿ, ಹ್ಮ್. ಮತ್ತೊಂದರಲ್ಲಿ ಎಲ್ಲಿ ನಾನು ಸೋತು ಹೋಗುತ್ತೇನೋ, ಹ್ಮ್. ಆತ್ಮವಿಶ್ವಾಸ ಇಲ್ಲ. ನೀವು ಹೌದು. ಹೇಳಿದಾಗೆ ಧೈರ್ಯ ಸರ್ವತ್ರ ಸಾಧನಂ, ನಾನು ಗೆಲ್ಲಬಲ್ಲೆ, ನಾನು ಹ್ಮ್. ಹೋರಾಟ ಮಾಡಬಲ್ಲೆ, ಜಯ ನನಗೇ ನಿಶ್ಚಿತ. ಅರ್ಜುನಿಗೆ ಹ್ಮ್. ಈ ಸ್ಥಿತಿ ಬರ್ತದೆ, ಕೃಷ್ಣ ಹೌದು ನಾನು ಹೌದು. ಯುದ್ಧ ಮಾಡಲಾರೆ, ಆಗೋದಿಲ್ಲ ಅಂತ. ನನ್ನನ್ನು ತಿರುಗಿಸು, ಹೌದು. ನನಗೆ ಭಯ ಆಗ್ತಾ ಇದೆ, ಕೈಗಳು ನಡುಗ್ತಾ ಇದೆ, ಗಾಂಡೀವ ಜಾರು ಹೋಗ್ತಾ ಇದೆ, ಹ್ಮ್. ಬಾಯಿ ಒಣಗೋಗ್ತಾ ಇದೆ, ಕಾಲಲ್ಲಿ ನಿಲ್ಲೋ ಹ್ಮ್. ಶಕ್ತಿ ಇಲ್ಲ, ಹಾ. ಮತ್ತು ಮನಸ್ಸು ಅಯೋಮಯ. ಯಾಕಯ್ಯ, ಹೌದು ಏನು ಹೌದು. ಭಯ ಅಂತಂದ್ರೆ, ನನ್ನಂತ 15 ಜನ ಅರ್ಜುನರು ಬಂದು ಕೂಡ ಭೀಷ್ಮರು ಸೋಲಿಸಬಲ್ಲರು. ಹ್ಮ್. ಹೌದು ಹಾಗೆ ಹೌದು. ದ್ರೋಣಾಚಾರ್ಯರು ನಮ್ಮ ಗುರುಗಳು, ಅವರ ವಿರುದ್ಧ ನಾವು ಹೋರಾಟ ಮಾಡಬೇಕೆ, ಗೆಲ್ಲಬಲ್ಲರೆ. ಹ್ಮ್. ನೋಡಿ ನೋಡಿ, ಕೃಷ್ಣ ಅವರೆಲ್ಲ ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ಈ ಹ್ಮ್. ರಾಜ್ಯಕ್ಕೋಸ್ಕರ ಯುದ್ಧ ಮಾಡಬೇಡ ನಡಿ ಅಂತಾನೆ.
ಹೌದು ಹೌದು ಹಾಗಾಗಿ ಹೌದು. ಭಯ ಆಮೇಲೆ ಅಂತಕ್ಕಂಥದ್ದು ನೀವು ವೀರಾದಿವೀರ. ಭಯ ಭಯ ಅಂದಾಗ ಪರೀಕ್ಷೆದು ನೆನಪಾಗುತ್ತೆ. ನನಗೆ ತುಂಬಾ ಪರಿಚಯದವರು ಸಂಬಂಧಿಕರು ಪರೀಕ್ಷೆ ಅಂತಂದ್ರೆ ಪರೀಕ್ಷೆ ಹಾಲ್ಗೆ ಹೋಗ್ತಾ ಇದ್ದವರು ತಿರ್ಕೊಂಡು ಇನ್ನೆಲ್ಲೋ ಹೊರಟೋಗ್ಬಿಟ್ಟಿದ್ರು. ಎಲ್ಲಿ ಹೌದೌದು. ಹೋಗಿದ್ರು ಅಂತ ಗೊತ್ತಿಲ್ಲ, ಯಾವ್ದೋ ಊರಿಗೆ ಹೊರಟೋಗ್ಬಿಟ್ಟಿದ್ರು. ಇನ್ನೊಬ್ರು ಇದು ಡಿಸೆಕ್ಷನ್ ಹಾಲ್ಗೆ ಹೋಗ್ತಾ ಇದ್ದಂಗೆ ಭಯ ಹತ್ಕೊಂಡ್ಬಿಟ್ಟು ಕಳ್ಕೊಂಡೇ ಬಿಟ್ಟಿದ್ರು. ಮನೆಯವ್ರು ಹುಡುಕಿ ಹುಡುಕಿ ಒಂದು ಜಾಹೀರಾತು ಕೊಡ್ಬೇಕಾಯ್ತು, ಎಲ್ಲಿದೀಯ ಬಾಪ, ನೀನ್ ಮೆಡಿಕಲ್ ಕಾಲೇಜ್ಗೆ ಹೋಗೋದು ಬೇಡ, ನೀನು ಮುಂದೆ ಅವರು ಪೊಲೀಸ್ ಆಫೀಸರ್ ಆದ್ರು. ಸೊ ಹಾ. ಹಾಗಾಗಿ ಈ ಭಯ ಅನ್ನೋದು ಯಾವಾಗ ಯಾಕಂದ್ರೆ ಯಾರಿಗೆ ಹೇಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅನಾಟಮಿ ಥಿಯೇಟರ್ಗೆ ಹೌದು. 6 ಗಂಟೆ ಮೇಲೆ ಯಾರು ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ದೆವ್ವಗಳು ಇರ್ತಾವೆ ಅಂತ. ಭೂತ ಭೂತ. ಭೂತಗಳು ದೆವ್ವಗಳು ಇರ್ತವೆ ಅಂತ ಅಂದ್ಬಿಟ್ಟು ಅಭಯ ಅಂತ ಬಿದ್ದ ಅಟೆಂಡರು ಹೌದು. ಅವನೇನ ಬೇಕು ಅಂತಂದ್ರೆ ಅವನ್ ಕರ್ಕೊಂಡು ಆ, ಹುಡುಗರು ಆಪರೇಷನ್ ಇದಕ್ಕೆ ಅದು ಅನಾಟಮಿ ಥಿಯೇಟರ್ ಹೋಗೋರು. ಹಾಗಾಗಿ ಒಂದು ಪರೀಕ್ಷಾ ಭಯ, ಸೋಲುವ ಭಯ, ಆಮೇಲೆ ಆ, ಅಪಾಯದ ಭಯ. ಈಗ ಡ್ರೈವ್ ಮಾಡ್ತೇವೆ, ಎಷ್ಟೋ ಜನಕ್ಕೆ ಡ್ರೈವಿಂಗ್ ಕಲಿತಾರೆ. ಇವಾಗ ನನ್ನ ಹೆಂಡತಿ ಕೂಡ ಡ್ರೈವಿಂಗ್ ಕಲಿತು ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ದೆನ್ ಶಿ ಸ್ಟಾಪ್ ಡ್ರೈವಿಂಗ್. ಆಗಲ್ಲ ಆಗಲ್ಲ. ಸರ್, ಡ್ರೈವಿಂಗ್ ಅಷ್ಟೇ ಅಲ್ಲ ಸರ್, ರಸ್ತೆ ಕ್ರಾಸ್ ಮಾಡಕ್ಕೂ ಭಯ ಕ್ರಾಸ್ ಪಡ್ತಾರೆ. ಮಾಡೋದು ಆ ಕ್ರಾಸ್ ಕಡೆ ಮಾಡೋದು ಈ ಕಷ್ಟ ಕಡೆ ಆ ಇದೆ. ಕಡೆ ನೋಡ್ಕೊಂಡು ಅಲ್ಲಿ ನಿಂತ್ಕೊಂಡೇ ಇರ್ತಾರೆ, ಕ್ರಾಸೇ ಮಾಡಲ್ಲ. ಆಮೇಲೆ ಇನ್ನೊಂದು ರೋಗ ಭಯ. ರೋಗ ಭಯ, ರೋಗ ಭಯ. ಹೌದು ಹೌದು ಹೌದು. ಕ್ಯಾನ್ಸರ್ ಭಯ, ಹಾರ್ಟ್ ಅಟ್ಯಾಕ್ ಭಯ, ಸ್ಟ್ರೋಕ್ ಹ್ಮ್ ಆಗೋ ಭಯ, ಹ್ಮ್. ಅಥವಾ ಯಾವುದೇ ಇನ್ಫೆಕ್ಷನ್. ಈಗ ಕೋವಿಡ್ ಭಯ ಎಷ್ಟೊಂದು ಭಯ ಬಂತು, ಭಯದಿಂದನೇ ಸತ್ತೋರು ಹೌದು ಹೌದು ಜಾಸ್ತಿ. ಹೌದು ಹೌದು ಹೌದು. ನಿಜವಾಗಿ ಕೋವಿಡ್ನ ಸತ್ತೋರಿಗಿಂತ ಕೋವಿಡ್ ಭಯದಿಂದ ಸತ್ತೋರೇ ಜಾಸ್ತಿ. ಹಾಗೆ ಕೋವಿಡ್ ಪಾಸಿಟಿವ್ ಆಗಲಿಕ್ಕೆ ಭಯವೂ ಒಂದು ಕಾರಣ ಆಯಿತು. ಯಾಕಂದರೆ ಭಯದಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ರೋಗ ಭಯ ನಿಮ್ಮ ಹತ್ರನೂ ಬರ್ತಾರೆ, ನಮ್ಮ ಹತ್ರ ಬರ್ತಾರೆ. ಸರ್ ಆ ಕಾಯಿಲೆ ಇರ್ಬೋದು ಸರ್, ಈ ಕಾಯಿಲೆ ಇರ್ಬೋದು ಸರ್, ಏನೇನೋ ಬರುತ್ತೆ ಸರ್ ಅಂತ ಹೇಳಿ, ನಾನು ಕ್ಯಾನ್ಸರ್ ಇರ್ಬೋದೇ, ನನಗೆ ತಲೆನೋವು ಅಂತ ಬರ್ತಾರೆ. ಗೆಡ್ಡೆ ಹ್ಮ್ ಇರ್ಬೋದೇ, ಮಾದೇ ಮಾಡಿಸಿ ಸರ್, ಅದು ಒಂದ್ಸರಿ ಹ್ಮ್ ಮಾಡಿಸಿದ್ದೀನಿ ಇನ್ನೊಂದ್ಸರಿ ಮಾಡಿಸ್ತಾ ಸರ್. ಸೊ ಹ್ಮ್. ರೋಗ ಭಯ, ರೋಗ ಭಯ. ಆಮೇಲೆ ಶತ್ರು ಭಯ. ಶತ್ರು ಹೌದು ಭಯ, ಹೌದು. ಆ, ಮನೆ ಪಕ್ಕದ ಒಬ್ಬ ಶತ್ರು ಇದ್ದಾನೆ, ನನ್ನ ಕಂಡ್ರೆ ಆಗೋದಿಲ್ಲ, ಏನು ಮಾಡ್ತಾನೋ, ಮಾಟ ಮಾತ್ರ ಮಾಡಿಸ್ಬಿಡ್ತಾನೆ. ಅಥವಾ ಇಬ್ಬರ ಕಡೆ ಹೋಗಿ ಬಾರಾಮತಿ ಬಾರಾಮತಿ ಸರ್, ಬಾರಾಮತಿ ಮಾಡಿಸ್ಬಿಡ್ತಾರೆ ಸರ್. ಇದ್ಕಿದ್ದಾಗೆ ಜನ ಸುತ್ತೋಗ್ತಾರೆ ಸರ್. ಇದ್ಕಿದ್ದಾಗೆ ಕೈಕಾಲು ಊನ ಆಗ್ಬಿಡುತ್ತೆ ಸರ್. ಹುಚ್ಚಿಡ್ದೋಗುತ್ತೆ ಸರ್, ಹುಚ್ಚಿಡ್ದೋಗುತ್ತೆ ಸರ್. ಆಮೇಲೆ ಇನ್ನೊಂದು ಮರಣ ಭಯ. ಹಾ. ಮರಣ ಭಯ, ಹೌದು ಹೌದು ಹೌದು. ಸಾಯುವ ಭಯ. ಪ್ರತಿಯೊಂದು ಹ್ಮ್ ಪ್ರಾಣಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ, ಪ್ರತಿಯೊಬ್ಬ ಜೀವಿಗೆ ಮರಣ ಭಯ. ಹಾ. ಯಾಕಂದ್ರೆ ಸಾಯೋದಕ್ಕೆ ಹೇಳ್ತಾರೆ ಸರ್, ನಾನು ಸಾಯೋಕ್ಕೆ ಭಯ ಇಲ್ಲ ಸರ್. ಎಲ್ಲಿ ಬರುತ್ತೋ ಸಾವು, ಹೇಗೆ ಬರುತ್ತೋ. ಆತಂಕ. ಸಾಯುವಾಗ ನನ್ನ ಹೆಂಡತಿ ಪಕ್ಕದಲ್ಲಿ ಇರ್ತಾಳ, ನನ್ನ ಮಗ ಪಕ್ಕದಲ್ಲಿ ಇರ್ತಾನ, ಯಾರೋ ಗಂಗಾಜಲ ಬಿಡ್ತಾರೆ ಬಾಯಿಗೆ, ಅಥವಾ ಅನಾಥ ಹೆಣವಾಗಿ ಇದು ರಸ್ತೆಯಲ್ಲಿ ನೀವು ಬಿದ್ದಿರ್ತೀರ. ನೀವು ಸಾಯೋದು ಅಂದಾಗ ನನಗೆ ನೆನಪಾಗತ್ತೆ. ಏನು ಅಂತಂದ್ರೆ ಬಸವಣ್ಣ ಹೇಳ್ತಾನೆ, ಜಾತಸ್ಯ ಮರಣಂ ಧ್ರುವಂ ಅಂತ. ಅಂದ್ರೆ ಹುಟ್ಟಿದವರೆಲ್ಲರೂ ಸಾಯ್ಲೇಬೇಕು ಅಂತ. ಇದಕ್ಕಿಂತ ಅದ್ಭುತವಾಗಿ ಅಕ್ಕ ಮಹಾದೇವಿ ಹೇಳ್ತಾಳೆ, ಆವ ವಿದ್ಯೆ ಕಲಿತಡೆಯನ್ನು ಸಾವ ವಿದ್ಯೆ ಬೆನ್ನ ಬಿಡದು. ನೀವು ಹೌದು. ಯಾವುದೇ ವಿದ್ಯೆ ಕಲಿತ್ರಿ, ನೀವು ಡಾಕ್ಟ್ರೇ ಆಗಿ, ಆದ್ರೆ ಸಾವು ಮಾತ್ರ ಬೆನ್ನು ಬಿಡೋದಿಲ್ಲ ಅಂತ. ಹಾಗಾಗಿ ಜನರು ಅದರಿಂದ ನಿಶ್ಚಿಂತರಾಗ್ಬೇಕು. ಯಾಕಂದ್ರೆ ಹೌದು. ಈ ಸಾವನ್ನೋದು ಶರೀರಕ್ಕೆ, ನಮ್ಮ ಆತ್ಮಕ್ಕಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು. ಹೇಳಿ ಸರ್. ಯಾಕಂದ್ರೆ ಸಾವಿನ ಭಯ. ಯಾಕಂದ್ರೆ ಮಹಾಭಾರತದಲ್ಲಿ ಹ್ಮ್. ಯಕ್ಷ ಪ್ರಶ್ನೆ ಕೇಳ್ತಾನೆ ಹಾ ಹಾ ಧರ್ಮರಾಯನಿಗೆ. ಹಾ ಧರ್ಮರಾಯ ಅತ್ಯಂತ ವಿಚಿತ್ರವಾದದ್ದು ಯಾವುದು? ಹಾ ಹಾ. ಅದಕ್ಕೆ ಧರ್ಮರಾಯ ಕೊಡ್ತಕ್ಕಂಥ ಉತ್ತರ, ನಿತ್ಯ ಹ್ಮ್ ನಾವು ಜನ ಸಾಯ ನೋಡ್ತೇವೆ, ಪಶು ಪಕ್ಷಿಗಳು ಹಾ. ಸಾಯ ನೋಡ್ತೇವೆ, ಹ್ಮ್. ಸಾವು ಅನಿವಾರ್ಯ. ಆದ್ರೆ ಹೌದು ಸಾವಿನ ಬಗ್ಗೆ ಭಯ. ಹೌದು. ಸಾವಿನ ಬಗ್ಗೆ ಭಯ. ನಿಜ ಅದು ನಾನ್ ನಿಜ. ಮಾತ್ರ ಸಾಯೋದಿಲ್ಲ, ಅದಕ್ಕೇನ್ ಹೌದು. ಮಾಡ್ಬೇಕು ಹೇಳಿ. ಇವಾಗ ನಮ್ಮಲ್ಲಿ ಎಲ್ಲಾ ರಾಕ್ಷಸರು ಚಿರಂಜೀವಿ ಆಗ್ಲಿಕ್ಕೆ ಬ್ರಹ್ಮನನ್ನ ಕುರಿತು ಹೌದು 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 ತಪಸ್ ಮಾಡಿದ್ರು. ವಿಶ್ವವನ್ನ ಹೌದು ಕುರಿತು ತಪಸ್ ಮಾಡೋದು. ನನಗೆ ಯಾವುದೇ ಆಯದಿಂದ ನನಗೆ ಮರಣ ಬರಬಾರ್ದು, ಹೌದು ಹಿರಣ್ಯಕಶ್ಯಪು. ಹೌದು ಹೌದು ಹೀಗಾಗಿ ಹೌದು. ಮರಣ ಭಯ ಹ್ಮ್. ಸಾಕಷ್ಟು ಜನ, ಮುಖ್ಯವಾಗಿ ಇಳಿವಯಸ್ಸು. ಹೌದು. ನೀವು ನಿಮ್ಮ ಹತ್ರನೂ ಬಂದಿರಿ, ನಮ್ಮ ಹತ್ರ ದಿನ ಬರ್ತಾರೆ. ಸರ್ 60 ಆಯ್ತು, 70 ಆಯ್ತು, ಏನ್ರಿ ಭಯ ಅಂತಂದ್ರೆ, ಸರ್ ಸಾವಿನ ಬಗ್ಗೆ ಭಯ ಸರ್. ಯಾಕೆಂದ್ರೆ ಸತ್ತ ನಂತರ ಏನಾಗ್ತೇವೆ, ಮರಣದ ಮುಂದೇನ್, ಭೂತವೋ ಹೌದು. ಪ್ರೇತವೋ, ಪರಲೋಕವೋ ಪುನರ್ಜನ್ಮವೋ, ವರದಿ ತಂದವರಿಲ್ಲ, ಹಿಂದಿರುಗಿ ಬಂದವರಿಲ್ಲ, ಗೊತ್ತಿಲ್ಲ ಅಂತಾರೆ ಹೌದು ಡಿ ವಿ ಗುಂಡಪ್ಪನವರು. ಹೌದು ಅದು ಹೌದು. ನಮ್ಮಲ್ಲಿ ನಮಗೆ, ನಾವು ಸ್ವರ್ಗಕ್ಕೆ ಹೋಗ್ತೀವ, ಯಾಕೆ ಸ್ವರ್ಗಕ್ಕೆ, ರಂಬೆ ಋಷಿ ಇರ್ತಾ ಇರ್ಲಿ. ನರಕಕ್ಕೆ ಹಾ. ಅಯ್ಯೋ ಕುಂಬಿ ಪಾಕ, ಚಿತ್ರಹಿಂಸೆ ಮಾಡ್ತಾ ಸರ್. ಅದನ್ನ ನಾನೇನೋ ತಪ್ಪು ಮಾಡ್ಬಿಟ್ಟಿನಿ, ಸತ್ ಮೇಲೆ ಹಾ. ಫೈನಲ್ ಜಡ್ಜ್ಮೆಂಟು, ಯಮಧರ್ಮ ಏನ್ ಮಾಡ್ತಾನೋ ಗೊತ್ತಿಲ್ಲ ಸರ್. ಅದನ್ನ ಸಾಯೋದಕ್ಕೆ ರವ ರವ ನರ್ಕಕ್ಕೆ ಹೋಗ್ತೀವೋ ಎಲ್ಲಿಗೆ ಹೋಗ್ತೀವೋ ಅಂತ ಭಯ ಅವ್ರಿಗೆ. ಭಯ ಭಯ ಭಯ. ಆಮೇಲೆ ಮುಂದೆ ಮತ್ತೆ ಹುಟ್ಟಿನ ಪುನರ್ಜನ್ಮದಲ್ಲಿ ಮುಂದೆ ಶ್ರೀಮಂತನಾಗಿ ಹುಟ್ಟಿನ,
ಮನುಷ್ಯನಾಗಿ ಹುಡ್ತೀನ, ಕಪ್ಪೆಯಾಗಿ ಹುಡ್ತೀನ, ಕುದುರೆಯಾಗಿ ಹುಡ್ತೀನ ಗೊತ್ತಿಲ್ಲ ಸರ್. ಅದಕ್ಕೆ ಭಯ ಸರ್. ಅದರಿಂದ ಈಗಿರುವಾಗಲೇ ಇನ್ನಷ್ಟು ಇದ್ಬೇಡ ಸರ್. ಅಲ್ಲ, ತಮಾಷೆಗೆ ಹೇಳ್ಬೇಕು, ನೀವು ಆಲಸಿಗಳಾಗಿದ್ರೆ ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಡ್ತೀರಿ, ಭಾರ ಹೊರ್ಬೇಕಾಗತ್ತೆ ಅಂತ. ಪಾಪ ಕತ್ತೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕತ್ತೆ ಪಾಪ ಭಾರ ಬರುತ್ತೆ, ಏನೂ ಕೇಳಲ್ಲ. ಹಾಗಾಗಿ ಹ್ಮ್. ಹಾಗಾದ್ರೆ ಪ್ರಶ್ನೆ ಇರ್ತಕ್ಕಂಥದ್ದು, ಈ ರೀತಿ ಹ್ಮ್. ಭಯ ಬರ್ತಕ್ಕಂಥದ್ದು ಸಾಮಾನ್ಯ. ಹ್ಮ್. ಇನ್ ಕೆಲವರಿಗೆ ಸದಾ ಭಯ, ಹ್ಮ್. ಜನರೈಸ್ ಹೌದು, ಆಂಗ್ಸೈಟಿ ಇರ್ತೇವೆ. ಜನರೈಸ್ ಹೌದು, ಹೌದು, ಆಂಗ್ಸೈಟಿ ಎಲ್ಲ ಸನ್ನಿವೇಶದ್ದು. ಹಾಗೆ ಸಾಮಾಜಿಕ ಭಯ, ಸೋಷಿಯಲ್ ಹೌದು, ಆಂಗ್ಸೈಟಿ. ಹೌದು, ನನಗೆ ಹೌದು, ಹೌದು. ಮಾತಾಡ್ಬೇಕು ಅಂತ ಇಷ್ಟ ಸರ್, ಫ್ರೆಂಡ್ಸ್ ಹ್ಮ್. ಮಾಡ್ಕೋಬೇಕು ಅಂತ ಇಷ್ಟ ಸರ್, ಅದು ಮಾತಾಡೋ ಹ್ಮ್. ಭಯ ಸರ್. ಅದ್ರ ಹೌದು, ಹೌದು. ಹುಡುಗನಿಗೆ ಹುಡುಗಿಯರ ಬಗ್ಗೆ, ಹುಡುಗಿಯ ಜೊತೆ ಮಾತಾಡಲಿಕ್ಕೆ, ಹುಡುಗಿಗೆ ಹುಡುಗಿ ಜೊತೆ ಮಾತಾಡಲಿಕ್ಕೆ, ಪ್ರಪೋಸ್ ಮಾಡೋಕ್ಕೂ ಭಯ. ಪ್ರಪೋಸ್ ಇರಲಿ, ಹವಾಲಿ ಅಂತ ಕೇಳೋಕ್ಕೂ ಭಯ. ಇನ್ ಕೆಲವರಿಗೆ ವೇದಿಕೆಗೆ ಹೋಗ್ತಾರೆ, ಹ್ಮ್. ವಧುವರಿಗೆ ವಿಶ್ ಮಾಡಬೇಕು, ಹ್ಯಾಪಿ ಹ್ಮ್. ಮ್ಯಾರಿಟಲ್ ಲೈಫ್ ಅಂತ ಹೇಳೋಕ್ಕೂ ಭಯ. ಬಾಯಿ ಒಣಗೋಗುತ್ತೆ, ಬಾಯಿ ಹಾ, ಒಣಗೋಗುತ್ತೆ. ನಾನು ಸರಿಯಾಗಿ ಹೇಳ್ತೀನ ಹಾ. ಇಲ್ವೋ, ತಪ್ಪು ಹ್ಮ್. ಮಾತನೋ ಏನೋ, ಈ ಥರ. ತಮ್ಮ ಮಾತಿನ ಬಗ್ಗೆ ಅವರಿಗೆ ವಿಶ್ವಾಸವಿಲ್ಲ, ಭಾಷೆ ಬಗ್ಗೆ ಹಾ. ವಿಶ್ವಾಸವಿಲ್ಲ. ಜೊತೆಗೆ ಹ್ಮ್. ಬೇರೆಯವರು ನನ್ನನ್ನು ತಪ್ಪಾಗಿ ತಿಳ್ಕೊಬೋದು, ಬೇರೆಯವರು ನನ್ನನ್ನು ಮೂರ್ಖ ಅಂತ ತಿಳ್ಕೊಬೋದು ಅಂತ ಆಂಟಿಸಿಪೇಷನ್. ಇದು ಓಕೆ, ಜನರೈಸ್ ಓಕೆ, ಆಂಗ್ಸೈಟಿ. ಓಕೆ, ಇದೊಂದು ಕಾಯಿಲೆ ಓಕೆ, ಇದು. ಇನ್ನೊಂದು ಓಕೆ, ಫೋಬಿಯಾ. ಓಕೆ. ಫೋಬಿಯಾ ಅಂತಂದ್ರೆ ಅತಿ ಭಯ. ಫೋಬಿಯಾ ಅಂತಂದ್ರೆ ಹ್ಮ್. ಕೆಲವು ಹ್ಮ್. ವಸ್ತುಗಳಿಗೆ, ಕೆಲವು ಸನ್ನಿವೇಶಗಳಿಗೆ, ಕೆಲವು ಪ್ರಾಣಿಗಳಿಗೆ, ಕೆಲವು ಕೀಟಗಳಿಗೆ, ಕೆಲವು ಜಿರಳೆ ಕಂಡ್ರೆ ಭಯ. ಒಂದು ಜಿರಳೆ ಇತ್ತು ಹ್ಮ್. ಅಂತಂದ್ರೆ ಈಚೆ ಬಂದ್ಬಿಡ್ತಾರೆ, ಏ ಜಿರಳೆ ಹೌದು. ಇದೆ, ಓಡಿಸಿ ಓಡಿಸಿ ಅದನ್ನ ಅಂತ. ಅದು ಹ್ಮ್. ಹಲ್ಲಿ ಕಂಡ್ರೆ ಭಯ, ಹೌದು. ಅಥವಾ ರಕ್ತ ಕಂಡ್ರೆ ಭಯ, ಡಾಕ್ಟರ್ ಹ್ಮ್. ಕಂಡ್ರೆ ಭಯ, ಅಲ್ಲ, ಆಪರೇಷನ್ ರಕ್ತ ಥಿಯೇಟರ್ ಕಂಡ್ರೆ ಕಂಡ್ರೆ ಭಯ. ಫೇಂಟ್ ಆಗೇ ಬಿದ್ದ್ಬಿಡ್ತಾರೆ, ಮೂರ್ಛೆ ಹ, ಬಂದೇ ಬಿದ್ದು ಹೋಗ್ಬಿಡ್ತಾರೆ. ಹೌದು. ಆಮೇಲೆ ಈಗ MRI ಮಾಡಿಸ್ಕೊಳ್ಳೋಕೆ ಭಯ ಪಡ್ತಾರೆ, ಯಾಕಂದ್ರೆ ಆ ಮಿಷನ್ ಹಾ. ಒಳಗಡೆ ಹೋಗ್ಬೇಕು, ಆ ಗುಯ್ ಅಂತ ಶಬ್ದ ಇರುತ್ತೆ, ಮುಚ್ಚಿಬಿಡ್ತಾರೆ. ಎಷ್ಟೋ ಓಡ್ ಬಂದ್ಬಿಟ್ಟಿದ್ದಾರೆ. ಹಂಗೆ MRI ಹ್ಮ್. ಮಾಡಿಸ್ಕೊಳಕ್ ಆಗಲ್ಲ ಸರ್, ಯಾಕಂದ್ರೆ ಅದು ಹ್ಮ್. ಸತ್ತೋಗ್ಬಿಡ್ತೀನಿ ಸರ್. ಲಿಫ್ಟ್ ಭಯ, ಹಾ. ಲಿಫ್ಟ್ ಭಯ, ಇದು ಸ್ಪೆಸಿಫಿಕ್. ಹೌದು, ಹೌದು, ಇದು ಲಿಫ್ಟ್ದು. ಫೋಬಿಯಾ ಅಂತ ನಾನು ಕರೀತೇವೆ. ಲಿಫ್ಟ್ದು ನನಗೆ ನೆನಪಾಯ್ತು. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಕಾಮಿಡಿಯನ್ ಅಂತೆ. ಲಿಫ್ಟ್ ಅಲ್ಲಿ ಹತ್ತಕ್ಕೆ ಭಯ ಪಡ್ತಾ ಇದ್ದಾರೆ. ಅವ್ರಿಗೆ ನನ್ಗೆ ಆಗೋದಿಲ್ಲ, ತಕ್ಷಣಕ್ಕೆ ನಿಂತು ಹೋಗ್ಬಿಟ್ರೆ ಹೌದು, ಆಗುತ್ತೆ, ಉಸಿರು ಕಟ್ಬಿಟ್ರೆ ಅಂತ ಅವರೇ ಕರೆಕ್ಟ್. ಹೇಳಿದ್ರು. ಅಂದ್ರೆ ಕಾಮಿಡಿ ಮಾಡಿ ನಗಿಸೋರ್ಗೂ ಕೂಡ ಭಯ ಇರುತ್ತೆ ಅಂತ ಅನ್ನೋದು ಯಾರು ಕೇಳಿದೆ. ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಇವೆಲ್ಲ ಆಂಟಿಸಿಪೇಟರಿ. ಹೌದು. ಲಿಫ್ಟ್ ನಿಂತೋಗ್ಬೋದು, ಸಿಕ್ಕಾಕೊಂಡ್ಬಿಡ್ತಾನೆ, ಆಮೇಲೆ ಗಂಟೆ ಗಟ್ಟಲೆ ಒದ್ದಾಡಬೇಕಾಗತ್ತೆ. ಅಥವಾ ಹ್ಮ್. ಡೆಂಟಲ್ ಚೇರ್ ಎಷ್ಟು ನೋವು ಹ್ಮ್. ಮಾಡ್ತಾರೋ ಅಲ್ಲಿ ಕೇಳುವಾಗ, ಹ್ಮ್. ಅಥವಾ ಇನ್ನೇನು ಮಾಡ್ಬಿಡ್ತಾರೋ, ಈ ರೀತಿ ಹ್ಮ್. ಆಂಟಿಸಿಪೇಷನ್ ಇಂದಾಗಿ ಫೋಬಿಯಾ ಬರ್ತದೆ. ಮತ್ತು ಯಾವುದೋ ಒಂದು ಕಾರಣಕ್ಕೋಸ್ಕರ, ಆ, ಉದಾಹರಣೆಗೆ ಒಂದು ನಾಯಿ ಕಚ್ಚಿರುತ್ತೆ ಚಿಕ್ಕವನಾಗಿದ್ದಾಗ, ಹ್ಮ್. ಆಮೇಲೆ ಇಡೀ ಹ್ಮ್. ಜೀವನ ಪರ್ಯಂತ ನಾಯಿ ಕಂಡ ಭಯ. ಎಲ್ಲಿ ಹೌದು. ನಾಯಿ ಕಚ್ಚಿಬಿಡುತ್ತೆ, ನಾನು ರೇಬಿಸ್ ಬಂದ್ಬಿಡುತ್ತೆ, ಕೋತಿ ಹ್ಮ್. ಕಚ್ಚಿಬಿಡುತ್ತೆ, ರೇಬಿಸ್ ಬಂದ್ಬಿಡುತ್ತೆ, ಈ ರೀತಿ ಹ್ಮ್. ಹ್ಮ್. ಒಂದು ನೋವಿನ ಅನುಭವದಿಂದ ಭಯ. ಹ್ಮ್. ಹಾಗೆ ಇನ್ ಹ್ಮ್. ಕೆಲವರಿಗೆ ಗಂಡನಿಗೆ ಹ್ಮ್. ಹೆಂಡತಿ ಅನ್ಕಂಡ ಭಯ. ಹಾಗೆ ಹೆಂಡತಿಗೆ ಗಂಡನ ಕಂಡ್ರೆ ಭಯ. ಬರ್ತಾ ಇಲ್ಲ ಸರ್, ಅಲ್ಲ, ನನ್ನ ಹೆಂಡತಿ ಜೊತೆ ನೀವು ಮಾತಾಡಕ್ಕಾಗಲ್ಲ ಸರ್. ನೀವು ಗಂಡನ್ಗೆ ಹೆಂಡತಿ ಕಂಡ್ರೆ ಭಯ ಅನ್ನೋದಕ್ಕೆ ನೆನಪಾಗುತ್ತೆ. ನಮ್ಮ ಅಜ್ಜ ಹೇಳ್ತಿದ್ದ ಕತೆ. ಅವನ್ಗೆ ಹೆಂಡತಿ ಅಂದ್ರೆ ಭಯ, ಅಂದ್ರೆ ಭಯ. ಪಾಪ ಅವಳು ಮಲ್ಗೆ ತರ ಅರಳಿದು ಅನ್ನನ ಬಡಿಸ್ತಾಳಂತೆ. ಅದ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಅವನ್ಗೆ ತುಪ್ಪ ಕೇಳ್ಬೇಕಾಗಿರುತ್ತೆ. ಲೇ, ಸ್ವಲ್ಪ ತುಪ್ಪ ಅಂತಾನೆ. ಅವನು ಆ ಅಂದ ತಕ್ಷಣ, ಇಲ್ಲ ಕಣೆ ಉಪ್ಪು ಅಂದೆ ಅಂತ. ಆ ಅಂತಾಳೆ, ಇಲ್ಲ ಕಣೆ ಬಿಸಿ ಅನ್ನ ಉಫ್ ಅಂದೆ ಅಂತ. ಸೊ ಹಾಗಾಗಿ ಗಂಡ ಹೆಂಡತಿನ ಕಂಡು ಭಯ ಹೌದು, ಪಡೋರು ಇರ್ತಾರೆ ಅಂತ. ಹೌದು. ಆಮೇಲೆ ಹಿಂದೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಶಿಕ್ಷಕನ ಕಂಡೆ ಭಯ. ಯಾಕಂದ್ರೆ ಹೌದು, 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 ಟೀಚರ್ಸು ಹೌದು. ಬೆತ್ತ ಎದುರಿಸೋರು, ತಗೊಂಡು ಹೊಡಿತಾ ಇದ್ರು. ಬೆತ್ತ ತಗೊಂಡು ಹೊಡೆಯೋರು, ಬೆಂಚ್ ಮೇಲೆ ನಿಂತ್ಕೊ ಅಂತ ಹೇಳೋರು, ಗೆಟ್ ಔಟ್ ಹೌದು. ಅನ್ನೋರು, ಆಬ್ಸೆಂಟ್ ಆಗ್ಬಿಟ್ಟು ಅನ್ನೋರು. ಈಗ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಂಡ ಭಯ. ಕರೆಕ್ಟ್. ಯಾಕೆಂದ್ರೆ ಸರಿ. ಸರ್, ಏನು ಮಾಡೋಕ್ಕಾಗಲ್ಲ ಸರ್. ಸರ್, ನೀವು ಪಾಠ ಮಾಡಿ ಸರ್, ನಮ್ಮ ಮೊಬೈಲ್ ನಿಮ್ ಗಂಟೆನೂ ಹೋಗುತ್ತೆ, ನಮ್ಮ ಅಟೆಂಡೆನ್ಸ್ ಸರಿ. ಹಾಕಿ ಸಾಕು, ಅಟೆಂಡೆನ್ಸ್ ಹಾಕಿ ಸಾಕು ಅಂತ. ಹ್ಮ್. ಸೊ ಹಾಗಾಗಿ ಹಾ. ವಿದ್ಯಾರ್ಥಿಗಳಿಗೆ ಶಿಕ್ಷಕರನ್ನ ಕಂಡ್ರೆ ಭಯ, ಶಿಕ್ಷಕರಿಗೆ ವಿದ್ಯಾರ್ಥಿಗಳನ್ನ ಕಂಡ್ರೆ ಭಯ. ಹಾಗೆ ಮೇಲಧಿಕಾರಿ ಬಂದ್ರೆ, ಇನ್ಸ್ಪೆಕ್ಷನ್ ಬಂದ್ರೆ ಹ್ಮ್. ನಡ್ಗೋಗ್ತಾರೆ. ಹ್ಮ್. ಇನ್ನು ನಾವು ಹೋದಾಗ DHO ಆಫೀಸ್ನಲ್ಲಿ ಜಾಯಿಂಟ್ ಡೈರೆಕ್ಟ್ ಬಂದು ಇನ್ಸ್ಪೆಕ್ಷನ್ ಬರ್ತಂತಂದ್ರೆ, DHO ಇಂದ ಹಿಡಿದು ಡಾಕ್ಟರ್ ಹಿಡಿದು ಎಲ್ಲ ನಡ್ಗೋರು. ಯಾಕಂದ್ರೆ ಏನೋ ಹ್ಮ್. ರಿಪೋರ್ಟ್ ಕೊಟ್ಬಿಡ್ತಾರೆ, ನಾವು ಮಾಡಿದ ಹೌದು, ತಪ್ಪು ಹೌದು, ಗೊತ್ತಾಗ್ಬಿಡುತ್ತೆ. ಸಾ ಹೌದು. ಸಾ 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 ಹೇಳಕ್ಕೆ ಏನು ಹೇಳ್ರಿ ಅಂತಂದ್ರೆ ತೊಲ್ತಾರೆ. ಈ ರೀತಿ ಮೇಲಧಿಕಾರಿ ಕಂಡ್ರೆ ಭಯ. ಹ್ಮ್. ಈಗ ಹ್ಮ್. ಕೆಲವು ರೌಡಿಗಳಿರ್ತಾರೆ, ಕ್ಲಾಸ್ 4 ಸರ್ವೆಂಟ್ಸ್ ರೌಡಿ ತರ ಹೌದು, ಇರ್ತಾರೆ.
ಒಂದು ಹಾ. ಮಾತಾಡ್ಸಕ್ಕೆ ಡಾಕ್ಟರ್ ಭಯ ಅಥವಾ ಸರ್, ಅಧಿಕಾರಿ ಭಯ ಇದು ಇವೆರಡು ಭಯ ಸಾರಿ ಕನ್ಫ್ಯೂಷನ್. ಅನ್ನೋದೇನೋ ಸರ್ವಸಾಮಾನ್ಯ, ಆದ್ರೆ ಅದು ಕಾಯಿಲೆ ಅಂತ ಯಾವಾಗ ಗುರ್ತಿಡಿತೀರಿ? ಕಾಯಿಲೆ ಅಂದ್ರೆ ಒಂದು ಅತಿ ಭಯವಾಗಿ ಶಾರೀರಿಕ ಲಕ್ಷಣಗಳು ಎದೆ ಹ್ಮ್. ಬಡ್ಕೊಳ್ಳುತ್ತೆ, ಉಸಿರಾಟ ಕಷ್ಟ ಆಗುತ್ತೆ, ನಿಂತನೆಲ್ಲ ಕುಸಿಯೋಂಗಾಗುತ್ತೆ, ನಿದ್ದೆ ಬರೋದಿಲ್ಲ, ಊಟ ಸೇರೋದಿಲ್ಲ, ಹ್ಮ್. ಮಾತಾಡೋಕ್ಕಾಗೋದಿಲ್ಲ, ನಿಮ್ಮ ಕೆಲಸ ಮಾಡೋಕ್ಕಾಗೋದಿಲ್ಲ, ಶಕ್ತಿ ಇದೆ. ಯಾವಾಗ ಹ್ಮ್. ಭಯ ಹ್ಮ್. ಅತಿಯಾಗಿ ಇಲ್ಲ ದೀರ್ಘಕಾಲ ಇದ್ದು ಇಲ್ಲಾಂದ್ರೆ ತೀವ್ರವಾಗಿ ನಿಮ್ಮ ಹ್ಮ್. ರುಟೀನ್ ಚಟುವಟಿಕೆಗೆ ಅಡ್ಡಿಯಾಯಿತು ಅಂತಂದ್ರೆ ಅವಾಗ ಅದು ಕಾಯಿಲೆ. ಓಕೆ. ಯಾಕಂದ್ರೆ ಹೌದು. ಮಾಮೂಲಿ ಭಯಗಳೆಲ್ಲ ಬರುತ್ತೆ ಹೊರಟೋಗುತ್ತೆ. ಹೌದು ನಾವು ಹೌದು ಸ್ವಲ್ಪ ಹೌದು ಧೈರ್ಯ ಹೌದು ತಗೊಂಡು ಹೊರಟೋಗುತ್ತೆ. ಅಥವಾ ಹೌದು. ದೇವರನ್ನ ಓಂ ನಮ ಶಿವ ಹೇಳ್ಕೊಂಡ್ವಿ ನೆನ್ಸ್ಕೊಂಡ್ರೆ ಅಥವಾ ಓಂ ಆಯ್ತು, ನಮಃ ನಾರಾಯಣ ನಂಬ್ಕೊಂಡ್ರೆ ಹೇಳ್ಕೊಂಡ್ವಿ, ಆಯ್ತು. ಹಾ. ಹೊರಟೋಗುತ್ತೆ. ಅಥವಾ ಪಕ್ಕದ ಹಾ. ಸ್ನೇಹಿತ ಬಾರಿ ನನ್ನ ಪಕ್ಕದ ನಿಂತ್ಕೊಳ್ಳೆ ಒಂದು 5 ನಿಮಿಷ ಅಂತಂದ್ರೆ ಹಾ. ಹೊರಟೋಗುತ್ತೆ. ಹಾ. ಹೌದು ಹೌದು. ಹಾಗಾಗಿ ಹಾ. ಫೋಬಿಯಾ ಇನ್ನೊಂದು ಪ್ಯಾನಿಕ್ ಅಂತ ಬರ್ತದೆ, ಪ್ಯಾನಿಕ್ ಅಟ್ಯಾಕ್ಸ್. ಓಕೆ. ಅದು ಓಕೆ. ಬಂದ ತಕ್ಷಣ 5-10 ನಿಮಿಷ ಇನ್ನೇನು ನಾನು ಸತ್ತೇ ಹೋಗ್ಬಿಡ್ತೇನೆ, ಹಾರ್ಟ್ ಅಟ್ಯಾಕ್ ಆಗೇ ಬಿಡುತ್ತೆ, ಹ್ಮ್. ನಾನು ಬಿದ್ದೇ ಹೋಗ್ತೇನೆ, ಹ್ಮ್. ಈ ಮನೆ ಬಿದ್ದೇ ಹೋಗುತ್ತೆ, ನನ್ನ ಹಾ. ಉಳಿಗಾಲವಿಲ್ಲ. ಹ್ಮ್. ವಿತಿನ್ 20 ಮಿನಿಟ್ಸ್ ಎಷ್ಟು ಪೀಕ್ ಹೋಗುತ್ತೆ ಅಂದ್ರೆ ಭಯ ಹ್ಮ್. ನಡುಗೋಗ್ತಾರೆ. ಹಾ. ಹಾ. ಪಕ್ಕದಲ್ಲಿ ತಪ್ಪಿಕೊಂಡು ನಾನು ಉಳಿಸಿ, ನನ್ನ ಪ್ರಾಣ ಉಳಿಸಿ, ತಕ್ಷಣ ಡಾಕ್ಟರ್ ಕರ್ಕೊಂಡೋಗಿ ನನಗೇನೋ ಆಗ್ತಾ ಇದೆ, ಹ್ಮ್. 20 ನಿಮಿಷ ಮೇಲೆ ಸರೋಯ್ತು. ಈಗ ಪ್ಯಾನಿಕ್ ಓಕೆ. ಅಟ್ಯಾಕ್ಸು ಮತ್ತೆ ಮತ್ತೆ ಬರಕ್ಕೆ ಶುರುವಾಗುತ್ತೆ. ಈ ಮೂರು ಓಕೆ. ಜನರೈಸ್ ಹ್ಮ್. ಆಂಗ್ಸೈಟಿ, ಹಾ. ಫೋಬಿಯಾ ಮತ್ತೆ ಹಾ. ಪ್ಯಾನಿಕ್ ಅಟ್ಯಾಕ್ಸ್. ಓಕೆ. ಹ್ಮ್. ಆಮೇಲೆ ವೇದಿಕೆ ಭಯ. ಹ್ಮ್. ವೇದಿಕೆ ಮೇಲೆ ಚೆನ್ನಾಗಿ ಹಾಡ್ತಾನೆ ಸರ್ ಬಾತ್ರೂಮ್ನಲ್ಲಿ, ಹ್ಮ್. ವೇದಿಕೆ ಹಾಡು ಅಂತಂದ್ರೆ ಅದಕ್ಕಾಗೋದಿಲ್ಲ. ಹಾಗೆ ನೀನು ಅರಳು ಉಳಿದಾಗ ಮಾತಾಡ್ತಾನೆ ಸರ್, ನೀನೇ ಭಾಷಣ ಮಾಡೆ ಅಂತಂದ್ರೆ ಬೆಬ್ಬೆ ಬೆಬ್ಬೆ ಅತಿಥಿಗಳಾದ ಹೆಸರು ಮರ್ತೋಗುತ್ತೆ, ಹೆಸರು ಮರ್ತೋಗುತ್ತೆ. ಸರಿ. ಹಾಗಾಗಿ ವೇದಿಕೆ ಹ್ಮ್. ಭಯ, ಇಂಟರ್ವ್ಯೂ ಭಯ, ಹ್ಮ್. ಇನ್ನೊಂದು ಓ, ಇಂಟರ್ವ್ಯೂ ಭಯ. ಹೌದು 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 ಹಾ. ಹೌದು. ಅನೇಕರಿಗೆ ವೆರಿ ವೆರಿ ಹ್ಮ್. ಗುಡ್ ಕ್ಯಾಂಡಿಡೇಟ್ಸ್, ಜ್ಞಾನ ಚೆನ್ನಾಗಿದೆ, ತಿಳ್ಕೊಂಡಿದ್ದಾರೆ, ಹ್ಮ್. ಅವರು ಸಾಧಾರಣ ಪ್ರಶ್ನೆಗಳು ಕೂಡ ದೇ ಬಿಕಮ್ ಸೋ ಆಂಕ್ಷಿಯಸ್ ಅದೇ ಓಕೆ. ಕಾಂಟ್ ಫೇಸ್ ದ ಇಂಟರ್ವ್ಯೂ, ಹ್ಮ್. ತಪ್ಪಿಸ್ಕೋತಾರೆ. ಹ್ಮ್. ಓಕೆ. ಅಥವಾ ಬ್ಲ್ಯಾಂಕ್ ಆಗಿ ಈಚೆ ಬಂದ್ಬಿಡ್ತಾರೆ, ಸಾರಿ ಸರ್ ಐ ಸರಿ, ಕಾಂಟ್ ಆನ್ಸರ್ ಇದು ಅಂತ. ಈ ಹಾಗಾಗಿ ಭಯದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು? ನೀವು ಅವ್ರಿಗೆ ಹೇಗ್ ಚಿಕಿತ್ಸೆ ಹಾ. ಕೊಡ್ತೀರಿ? ಅವ್ರಿಗೆ ಹೇಗೆ ಒಂದು ಸಾಂತ್ವನ ಒಂದು ಮಾಡ್ತೀರಿ? ಒಂದು ಹಾ. ನೀವು ಹೇಳಿದಾಗ ನಿಜವಾದ ಅಪಾಯ ಅಂತಂದ್ರೆ ಹ್ಮ್. ನಾವು ಎದುರಿಸೋಕೆ ತಯಾರಿ. ಈಗ ಓಕೆ. ಬಗಳು ನಾಯಿ ಬರ್ತಾ ಇದೆ, ಶೂರು ಬರ್ತಾ ಇದೆ, ಇದರ ಫೈಟ್ ಅಥವಾ ಫ್ಲೈಟ್, ಇಲ್ಲ ಅದು ಹೌದು ಓಡಿಸಿ ಹೆದರಿಸಿ, ಇಲ್ಲ ತಾನೇ ಓಡೋಗಿ ಹೌದು ನಿಜವಾದ ಅಪಾಯ ಆಯ್ತು ಅಂತಂದ್ರೆ ಹೌದು. ಹೋಗ್ತಾನೆ. ಅಥವಾ ಯಾರೋ ಚಾಕು ಹಿಡ್ಕೊಂಡು ಬರ್ತಾರೆ, ಚಂದ್ರಶೇಖರ್ ನಿಮ್ಗೆ ಕೊಂದಾಕ್ಬಿಡ್ತೀನಿ ಅಂತ ಬರ್ತಾನೆ. ಹ್ಮ್. ಭಯದ ಮೂಲ ಇದೆ ಇಲ್ಲಿ. ಅವನಿಂದ ಓಡ್ಬೇಕಾ, ಇನ್ನಾಲ್ಕು ಜನ ಕರ್ಕೋಬೇಕಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸರ್, ನೀವು ಅದಕ್ಕೆ ಫೈಟ್ ಆರ್ ಫ್ಲೈಟ್ ಅಂತಂದ್ರಲ್ಲ, ಈ ನಾಯಿ ಬಂದಿದ್ದು, ನಾನು ಶಾರ್ಲೆಟ್ ನಲ್ಲಿ ನನ್ನ ಕ್ಲಾಸ್ಮೇಟ್ ಮನೆಗೆ ಹೋಗಿದ್ದೆ. ಅವಳು ಕಾಡಲ್ಲಿ ಇರೋದು ಒಂದೇ ಮನೆ, ಬರೀ ಗಾಜಿನ ಮನೆ. ಆಮೇಲೆ ಅವ್ರದ್ದು ಇಲೆಕ್ಟ್ರಿಕ್ ಇರುತ್ತೆ. ವಾಕಿಂಗ್ ಕರ್ಕೊಂಡು ನಡೆದ್ಲು, ಎರಡು ಕೈಯಲ್ಲಿ ಕೋಲ್ ಕೊಟ್ಲು, ನನಗೆ ಎರಡು ಮೇಲೆ ಎತ್ತಿಬಿಟ್ಟು ಹಿಂಗ್ ಕುಣಿಯೋದನ್ನ ಕಲ್ಸ್ಕೊಡ್ತಾ ಇದ್ದಾಳೆ. ಯಾಕೆ ವಿದ್ಯಾ ಅಂತ ಕೇಳಿದ್ರೆ, ಎದುರುಗಡೆ ಕರಡಿ ಬಂದ್ಬಿಟ್ರೆ ಎರಡೂ ಕೈ ಎತ್ತಿ ಕುಣಿದ್ರೆ ಅದಕ್ಕೆ ಭಯ ಹತ್ತುತ್ತೆ ಅಂತ ಹೇಳಿಲ್ಲ. ಹೌದು ಅಂದ್ರೆ ನನಗಿಂತ ಹೌದು. ಎತ್ತರ ಯಾರೋ ಹಾ. ಇದ್ದಾರೆ ಅಂತ. ಇದು ಕಾಡಿನವರಿಗೆ ಇವನ್ ಕ್ರೂರ ಪ್ರಾಣಿಗಳನ್ನ ಹೇಗೆ ಎದುರಿಸಬೇಕು ಅಂತ ಗೊತ್ತಿರುತ್ತೆ. ಕರಡಿ ಬಂದಾಗ ಏನ್ ಹೌದು ಮಾಡಬೇಕು, ಹುಲಿ ಹೌದು ಬಂದಾಗ ಏನ್ ಹೌದು ಮಾಡಬೇಕು, ಅಥವಾ ಇನ್ಯಾವುದೋ ತೋಳ ಬಂದಾಗ ಏನ್ ಮಾಡಬೇಕು ಅವ್ರಿಗೆ ಗೊತ್ತಿರುತ್ತೆ. ನಾವು ಪಟ್ಟಣದಲ್ಲಿ ಏನೂ ಗೊತ್ತಾಗೋದಿಲ್ಲ. ಹೌದು ಒಂದು ಹೌದು ಕಾಲ್ನಾಯಿ ಬಂದು ಹೌದು. ಕೂಡ ಹುಲಿ ಬಂದಷ್ಟೇ ಹ್ಮ್. ಭಯಪಟ್ಬಿಡ್ತೇವೆ, ನಮಗೆ ಗೊತ್ತೇ ಹೌದು ಇಲ್ಲ. ಹೌದು ಹೌದು ಹಾಗಾಗಿ ಒಂದು ನಿಜವಾದ ಭಯ ಆಯ್ತು ಅಂತಂದ್ರೆ ಅದು ಟೀಚರ್ ಆಗ್ಬೋದು, ಇಲ್ಲಾಂದ್ರೆ ಪರೀಕ್ಷೆ ಆಗ್ಬೋದು, ಮತ್ತೊಂದು ಆಗ್ಬೋದು. ಅದು ಹ್ಮ್. ಅವಾಗ ನಾವು ಆತ್ಮವಿಶ್ವಾಸ ಹಾಗಿದ್ರೆ ಓಕೆ. ಪ್ರಿಪರೇಷನ್, ಈ ಓಕೆ. ಪರಿಸ್ಥಿತಿಯನ್ನ ಈಗ ಪರೀಕ್ಷೆ ಹೋಗ್ತಾ ಇದ್ದೇನೆ, ಪರೀಕ್ಷೆಯನ್ನ ನಾನು ಹೇಗೆ ಎದುರಿಸಬೇಕು, ಪ್ರಿಪೇರ್ ಹ್ಮ್. ಆಗಿ ಮತ್ತೆ ಹ್ಮ್. ಮತ್ತೆ ಬರೀರಿ, ಹ್ಮ್. ಹೋಗುವಾಗ ನಾನು ಚೆನ್ನಾಗಿ ಮಾಡಬಲ್ಲೆ. ಆಟೋ ಹ್ಮ್. ಸೆಷನ್, ಆಟೋ ಸೆಷನ್ ಹ್ಮ್. ಹಾಗೆ ಓಕೆ. ರಿಲ್ಯಾಕ್ಸೇಷನ್. ಓಕೆ. ರಿಲ್ಯಾಕ್ಸೇಷನ್ಗೆ ಒಂದು ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್, ಪ್ರಾಣಾಯಾಮ ಮಾಡ್ಬೋದು, ದೇವ್ರ ಹ್ಮ್. ಧ್ಯಾನ ಮಾಡ್ಬೋದು, ಜಪ ಮಾಡ್ಬೋದು, ಅಥವಾ ಒಂದು ಹ್ಮ್. ಸಂಗೀತ ಹಾಕೊಂಡು ಕೇಳ್ಬೋದು. ಮತ್ತೆ ಅಲ್ಲೋಗಿ ಹ್ಮ್. ಕೂತ್ಕೊಂಡು ಒಂದು 2 ನಿಮಿಷ ಕಣ್ಮುಚ್ಕೊಳ್ಳಿ, ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಭಯ ಕಮ್ಮಿ ಹ್ಮ್. ಆಗ್ಬಿಡುತ್ತೆ. ಆಮೇಲೆ ಎಷ್ಟಾಗುತ್ತೋ ಅಷ್ಟು ಹ್ಮ್. ಬೆಳೀತಾರೆ. ನಾವು ಹ್ಮ್. ಇಂಡಿವಿಜುವಲ್ ಆಗಿ ಭಯ ಪಡೋ ವಿದ್ಯಾರ್ಥಿ ನೋಡಪ್ಪ, ಎಷ್ಟಾಗುತ್ತೋ ಅಷ್ಟು ಬರೀ, ಡೋಂಟ್ ವರಿ, ಹ್ಮ್. ಇಲ್ಲದೆ ಗೊತ್ತಿರೋ ಹ್ಮ್. ಆನ್ಸರ್ಗಳು ಮರ್ತು ಹೋಗುತ್ತೆ. ಹ್ಮ್. ರಿಲ್ಯಾಕ್ಸ್ ಅಂತೇವೆ. ಓಕೆ. ಓಕೆ. ಹಾಗೆ ಇಂಟರ್ವ್ಯೂನಲ್ಲಿ ಓಕೆ. ಹ್ಮ್. ಯು ಟೆಸ್ಟ್ ತೋರಿಸಿ, ಹ್ಮ್. ಪುರುಷ ಎಕ್ಸಾಮಿನರು ನೋಡೇ ಹ್ಮ್. ಈ ಆರ್ಗನ್ನು ನಿನ್ನಲ್ಲೂ ಇಲ್ಲ ನನ್ನಲ್ಲೂ ಇಲ್ಲ, ಯಾವ್ದು ನನ್ನ ಬ್ರೈನ್ ಅಂತೆ. ತೋರಿಸಿ ಯೂಟ್ರಸ್, ಅವ್ರಿಗೆ ಗೊತ್ತಾಗ್ಲಿ, ಹೇಳಕ್ ಬರ್ಲಿಲ್ಲ, ಕ್ಲೂ ಕೊಟ್ಟು ಅವರು ಈ ಯಾಕಂದ್ರೆ ನನ್ನಲ್ಲೂ ಅದು ಇಲ್ಲ ನಿನ್ನಲ್ಲೂ ಹೆಣ್ಮಗಳಲ್ಲಿ ಇಲ್ಲ. ಇರುತ್ತೆ ಅಂತ ಹೇಳಿದ್ದು ಇದು. ಅವನು ಗಾಬರಿಗೆ ಬ್ರೈನ್ ಅಂತ ಬಿಡ್ತಂತ ಹೇಳಿ ನಮ್ಮ ಪಾಸ್ ಆಗ್ತಾ ನಗೋರು ಇತ್ತ ಅದನ್ನ ಪೇಪರ್ಸ್ ಅದು. ಹಾಗಾಗಿ
ಭಯ ಬಿದ್ದಾಗ ತಪ್ಪುಗಳು ಸರ್ ಮಾಡ್ಬಿಡ್ತಾರೆ. ಇದಕ್ಕೆ ಮೆಡಿಸಿನ್ಸ್ ಏನಾದ್ರೂ ಇದೆನಾ, ಇದೆ ಇದೆ ಇದೆ. ಔಷಧಿಗಳು, ಒಂದು ಚಿಕಿತ್ಸೆ? ಓಕೆ. ಒಂದು ಆತ್ಮವಿಶ್ವಾಸ, ಎರಡು ಓಕೆ. ಪ್ರಿಪರೇಷನ್, ಮತ್ತು ಹ್ಮ್. ಕಲ್ಪಿತ ಭಯ ಬೇಡ. ಅಲ್ಲ ಓಕೆ. ಮತ್ತೆ ಬರ್ಲಿ, ಡಾಕ್ಟರ್ ಹೋಗ್ತೀನಿ, ಅವ್ರು ಏನ್ ಮಾಡೋಕೆ ಮಾಡ್ತಾರೆ. ಇಮ್ಯಾಜಿನರಿ. ಬ್ಯಾಚ್ ಹಿಡ್ಕೊಂಡು ಹೋಗ್ತೀನಿ, ಫಾಸ್ಟ್ ಬೌಲರ್ ಇದ್ದಾನೆ, ಒಂದು ಬೌನ್ಸರ್ ಆಗ್ತಾನೆ, ಹೋಗಿ ಫೇಸ್ ಮಾಡ್ತೀನಿ. ಅದೊಂದು ಬೌನ್ಸರ್ ಆಗ್ತಾನೆ, ತಲೆ ಹೊಡೆದು ಹಾಕ್ಬಿಡ್ತಾನೆ, ನಾನು ಜೀರೋ ಬಿಟ್ಟು ಹಾಕ್ಬಿಡ್ತೀನಿ. ಆಮೇಲೆ ಟೀಮ್ ಇಂಡಿಯಾ ನನಗೆ ಸೆಳೆವೇ ಇಲ್ಲ ಅಂತಂದ್ರೆ ಹೋಯ್ತು. ಹ್ಮ್. ಸೊ ಹಾಗಾಗಿ ಹ್ಮ್. ಪ್ರತಿಯೊಬ್ಬ, ಅದಕ್ಕೂ ಸ್ಪೋರ್ಟ್ಸ್ ಬಹಳ ಮುಖ್ಯ ಆಗುತ್ತೆ. ಹೌದು. ಗೆಲ್ಲುವುದು ಸೋಲುವುದು ಸ್ಪೋರ್ಟ್ಸ್ನ ಒಂದು ಭಾಗ. ಹಾಗೆ ಹೌದು. ಹೌದು. ಮಕ್ಕಳಿಗೆ ನಾವು ಹೌದು. ಹೌದು. ಸ್ಪೋರ್ಟ್ಸ್ ಹೇಳ್ಕೊಟ್ರೆ ಅವರಿಗೆ ಗೆಲ್ಲೋದಕ್ಕೂ ಗೊತ್ತಿರುತ್ತೆ, ಹಾಗೆ ಸೋತಾಗ ಮತ್ತೆ ಗೆದ್ದು ಹೇಗೆ ಅಂತ. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಬರುತ್ತೆ ಅವ್ರಿಗೆ. ಹೌದು. ಹೌದು. ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್. ಹಾಗೆ ಈಗ ನೀವು ಹೇಳಿದ್ರೆ ಔಷಧಿಗಳು ಯಾವ್ದಿದೆ ಸರ್, ಆತಂಕ ಔಷಧಿಗಳು? ಆತಂಕವನ್ನು ಕಮ್ಮಿ ಮಾಡ್ತಕ್ಕಂಥ ಔಷಧಿಗಳಿದ್ದಾವೆ. ಓಕೆ. ಪ್ರೋಪೆನ್ಲಾಲ್ ಓಕೆ. ಕಾಮನ್ ಡ್ರಗ್, ಪ್ರೋಪೆನ್ಲಾಲ್, ಹ್ಮ್. ಅದು ಹ್ಮ್. ಇಂಡ್ರಾಲು ಅಥವಾ ಬೀಟಾ ಕ್ಯಾಪ್ ಅಂತ ಬರ್ತಾರೆ. ಡೋಸನ್ನ ಡಾಕ್ಟರ್ ಹೇಳ್ಕೊಡ್ತಾರೆ. ಅಥವಾ ಯಾವುದೇ ಓಕೆ. ಮೈನರ್ ಟ್ರ್ಯಾಂಕ್ವಿಲೈಸರ್ಸ್, ಹ್ಮ್. ಲೊrazepam ಆಗ್ಬೋದು, ಅಥವಾ ಕ್ಲೋನಜೆಪಾಮ್ ಆಗ್ಬೋದು, ಇಲ್ಲ ಅಂತಂದ್ರೆ ಹ್ಮ್. ಲಿಬ್ರಿಯಂ ಕ್ಲೋನಜೆಪಾಮ್ ಆಗ್ಬೋದು. ಸುಮಾರು ಒಂದು ಹ್ಮ್. 5-6 ಬಗೆಯ ಮೈನರ್ ಓಕೆ. ಟ್ರ್ಯಾಂಕ್ವಿಲೈಸರ್ಸ್ ಇದ್ದಾವೆ. ಓಕೆ. ಅವುಗಳನ್ನ ನಾವು ಹ್ಮ್. ಬರ್ಕೊಡ್ತೇವೆ, ಡೋಸ್ ಹ್ಮ್. ಹ್ಮ್. ಹೇಳ್ಕೊಡ್ತೇವೆ. ಹ್ಮ್. ಆಮೇಲೆ ಬಹಳ ಜನ ಭಯ ಪಡ್ತಾರೆ, ಸರ್ ಇದು ಅಡಿಕ್ಷನ್ ಆಗ್ಬಿಡುತ್ತೆ ಸರ್, ಅಡಿಷನ್ ಆಗ್ಬಿಡುತ್ತಾ, ಲಿವರ್ ಡ್ಯಾಮೇಜ್ ಆಗ್ಬಿಡುತ್ತಾ, ಕಿಡ್ನಿ ಡ್ಯಾಮೇಜ್ ಹ್ಮ್. ಆಗ್ಬಿಡುತ್ತಾ ಅಂತ ಹೇಳಿ. ಇಲ್ಲಪ್ಪ, ಏನೂ ಇಲ್ಲ, ನಮ್ಮ ಮಾರ್ಗಸಂಖ್ಯೆ ಸೇವನೆ ಮಾಡಿ. ಇನ್ನೊಂದು ಪ್ರಾಣಾಯಾಮ, ಯೋಗ, ಅದು ಹ್ಮ್. ಸಂಗೀತ. ಹ್ಮ್. 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 ಸಂಗೀತಕ್ಕೆ ಎಂಥ ಭಯವನ್ನು ಕೂಡ ನಿವಾರಣೆ ಮಾಡೋ ಶಕ್ತಿ ಇದೆ. ಹೋಗ್ಲಾಡ್ಸುವಂತ ಇದು ಸಂಗೀತ ಆಯ್ತದೆ. ಚಿಕಿತ್ಸೆ. ಹೌದು. ಮ್ಯೂಸಿಕ್ ಥೆರಪಿ, ಸಂಗೀತ ಹ್ಮ್. ಚಿಕಿತ್ಸೆ, ಅಥವಾ ಹ್ಮ್. ಡಾನ್ಸ್ ಥೆರಪಿ, ಅಥವಾ ಹ್ಮ್. ಬುಕ್ ಥೆರಪಿ. ಒಂದು ಒಳ್ಳೆ ಭಯ ಆದಾಗ ಒಂದು ಒಳ್ಳೆ ಪುಸ್ತಕ ಪುಸ್ತಕ, ಓದೋದು, ಒಬ್ಬರೇ ಇದ್ದೀರಿ, ಓದೋದು. ಕರೆಂಟ್ ಹೋಗ್ಬಿಟ್ಟಿದೆ, ನಿಮ್ಮಲ್ಲಿ ಬ್ಯಾಟ್ರಿ ಇದೆ, ಒಂದು ಪುಸ್ತಕ ಇಟ್ಕೊಂಡು ಓದೋ ಕೂತ್ಕೊಳ್ಳಿ. ಇಲ್ಲದೆ ಕರೆಂಟ್ ಹ್ಮ್. ಹೋಯ್ತು, ಕತ್ಲೆ ಇದೆ, ಯಾರು ಬರ್ತಾರೋ, ಕಳ್ಳ ಬರ್ತಾನ, ದೆವ್ವ ಬರ್ತದ, ಹ್ಮ್. ನೆಗೆಟಿವ್ ಆಲೋಚನೆಗಳು. ಇನ್ನೊಂದು ನೆಗೆಟಿವ್ ಓಕೆ. ಆಲೋಚನೆ ತೆಗಿಬೇಕು. ನೆಗೆಟಿವ್ ಹ್ಮ್. ಆಲೋಚನೆ, ಏನೋ ಅಪಾಯ ಕಾದಿದೆ, ನಾನು ಹ್ಮ್. ಸುರಕ್ಷಿತವಾಗಿಲ್ಲ, ನನಗೇನೋ ಹ್ಮ್. ಆಗ್ಬಿಡುತ್ತೆ ಅಂತಕ್ಕಂಥ ಕಲ್ಪಿತ ಹ್ಮ್. ಭಯವನ್ನ, ನೆಗೆಟಿವ್ ಥಾಟ್ಸ್ನ ಬೇಡ. ಮತ್ತು ಮೆಡಿಸಿನ್ಸ್ ಭಾಳ, ಒಂದು ವಾರ, 2 ವಾರ, 3 ವಾರ, 4 ವಾರ. ಇನ್ನು ಕೆಲವು ಕ್ರಾನಿಕ್ ಆಂಗ್ಸೈಟಿನಲ್ಲಿ ಅವ್ರು ಭಾಳ ಹಾ. ದಿವಸ ತಗೋಬೇಕಾದ್ರೆ, ಓ. ಕ್ರಾನಿಕ್ ಓ. ಆಂಗ್ಸೈಟಿ, ಓಕೆ. ಓಕೆ. ವರ್ಷಾನುಗಟ್ಟಲೆ ಆಂಕ್ಷಿಯಸ್ ಪರ್ಸನಾಲಿಟಿ, ಕೆಲವ್ರ ಹೌದು. ಪರ್ಸನಾಲಿಟಿನೇ ಹೌದು. ಆಂಕ್ಷಿಯಸ್, ಹೌದು. ಸ್ವಲ್ಪ ಹೌದು. ಸಣ್ಣ ಹೌದು. ಪಟ್ಟದಕ್ಕೆಲ್ಲ ಆತಂಕ ಸರ್ ಇದು ಪಡ್ತಕ್ಕಂಥದ್ದು, ಭಯ ಜೆನೆಟಿಕ್ ವಾಗಿ ಪಡ್ತಕ್ಕಂಥದ್ದು. ಬರುತ್ತಾ? ಯಾಕಂದ್ರೆ ನಾನು ಹೌದು, ನೋಡಿದ್ದೀನಿ ಹೌದು. ಕೆಲವು ಒಂದು ಕುಟುಂಬದಲ್ಲಿ 5%, 10% ಅಣ್ಣ ಜೀನ್ಸಲ್ಲಿ ತಮ್ಮ ಬರುತ್ತೆ. ತಂಗಿ ಎಲ್ಲರಿಗೂ ಆನ್ಸೈಟಿ ಇರುತ್ತೆ ಅವ್ರಿಗೆ. ಮತ್ತೆ ಇನ್ನೊಂದು, ಯಾ- ಆತಂಕ ಯಾಕೆ ಜಾಸ್ತಿ ಆಗುತ್ತೆ, ಗಾಬಾ ಕಮ್ಮಿ ಆಗುತ್ತೆ. ಹ್ಮ್. ಗಾಬಾ ಕಮ್ಮಿ, ಗ್ಯಾಮಾ ಅಮೈನೋ ಬಿಟ್ರಿಕ್ ಆಸಿಡ್ ಅದು ಕಮ್ಮಿ ಆಯ್ತು ಹ್ಮ್. ಅಂತಂದ್ರೆ ಅನಗತ್ಯವಾಗಿ ಆಂಗ್ಸೈಟಿ, ಫೋಬಿಯಾ, ಪ್ಯಾನಿಕ್ ಅದಕ್ಕೋಸ್ಕರ ಬರೋದು. ಆ ಹ್ಮ್. ಗಾಬಾ ಹ್ಮ್. ಜಾಸ್ತಿ ಆಗುವಾಗೆ ಔಷಧಿಗಳು ಕೆಲಸ ಮಾಡುತ್ತೆ. ಅಥವಾ ಮ್ಯೂಸಿಕ್ ಹ್ಮ್. ಇಂದ ಗಾಬಾ ಜಾಸ್ತಿ ಆಗುತ್ತೆ, ಹಾಗೆ ಡೋಪಮಿನ್ ಈ ಜಾಸ್ತಿ ಆಗುತ್ತೆ. ಯಾವ್ದಾದ್ರೂ ಆಹಾರ ಇದೆ ಸರ್, ಆಹಾರದಿಂದ ಏನಾದ್ರೂ ಕಡಿಮೆ ಆಹಾರ ಆಗೋ ಏನಿಲ್ಲ, ಹಾಗೆ? ಆಹಾರನ ಅವಾಗ ಸ್ವಲ್ಪ ನೀವು ಅಲ್ಲ, ಈಗ ಬಾಳೆಹಣ್ಣಿನಲ್ಲಿ ಸಿರೋಟಿನಿನ್ ಅಲ್ಲ, ಇರೋದ್ರಿಂದ. ಗ್ಲೂಕೋಸ್ ಹಾ. ಕೊಡ್ತಕ್ಕಂಥ ಹಣ್ಣುಗಳು, ಓಕೆ. ಗ್ಲೂಕೋಸು ಹಾ. ಫ್ರಕ್ಟೋಸ್ ಕೊಡ್ತಕ್ಕಂಥ ಹಣ್ಣುಗಳ ರಸ ಆಗ್ಬೋದು, ಹಣ್ಣನ್ನು ಸೇವನೆ ಮಾಡ್ತು ಅಂತಂದ್ರೆ ಆ, ಹ್ಮ್. ಭಯ ಅಥವಾ ನೀವು ಒಂದು ಗ್ಲಾಸ್ ನೀರು ಕುಡೀರಿ ಸಾಕು. ಒಂದು ಗ್ಲಾಸ್ ಓಕೆ. ನೀರು ಓಕೆ. ಕುಡೀರಿ, ಓಕೆ. ಭಯ ಆದವ್ರಿಗೆ ಒಂದು ಗ್ಲಾಸ್ ಓಕೆ. ನೀರು ಕುಡಿಯೋಕೆ ಭಯ ಒಣಗೋಗಿರುತ್ತೆ, ಹೌದು. ಮಾತಾಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಗ್ಲಾಸ್ ಓಕೆ. ನೀರು ಕೊಟ್ಟರೆ ಎಲೆಕ್ಟ್ರಿಕ್ ಇಂಬ್ಯಾಲೆನ್ಸ್ ಏನಿದೆ ಅದು ಹೋಗುತ್ತೆ. ಜೊತೆಗೆ ಯಾವುದೇ ಹ್ಮ್. ಹಣ್ಣುಗಳು, ಇಂಥದೇ ಆಹಾರ ಅಂತೇನಿಲ್ಲ, ಕೆಲವು ಸಲ ಹೈಪೋಗ್ಲೈಸೆಮಿಂದನೂ ನಿಮಗೆ ಹೌದು. ಎಂಜರಿ ಆತಂಕ ಶುರುವಾಗುತ್ತೆ. ಆಗುತ್ತೆ. ಹೌದು. ಎಂಜರಿ ಸರ್, ಶುರುವಾಗುತ್ತೆ, ಯಾಕಂದ್ರೆ ಕೊನೆಯದಾಗಿ ಡಯಾಬಿಟಿಕ್ಸು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅವ್ರಿಗೆ ಕಿವಿ ಮಾತು ಏನ್ ಹೇಳ್ತೀರಿ? ನೀವು ಮತ್ತೇನಿಲ್ಲ, ಒಂದು ಭಯ ಬೇಕು ನಮಗೆ, ಯಾಕಂದ್ರೆ ಹ್ಮ್. ಭಯ ನಮ್ಮನ್ನ ರಕ್ಷಣೆಗೆ ನಮ್ಮನ್ನ ಸಜ್ಜು ಮಾಡುತ್ತೆ, ಫೈಟ್ ಫ್ಲೈಟ್ ಹೌದು. ರೆಸ್ಪಾನ್ಸ್ಗೆ. ಅದು ಹೌದು. ಅತಿಯಾಗೋದಕ್ಕೆ ಬಿಡಬೇಡಿ. ಅದು ಓಕೆ. ಸರಿ. ಅತಿಯಾದಾಗ ಇನ್ನೊಬ್ಬ ಜೊತೆ ಹ್ಮ್. ಮಾತಾಡಿ, ಜನರ ಹ್ಮ್. ಜೊತೆ ಇರಿ, ದೇವರ ಹ್ಮ್. ನೆನೆಯಿರಿ. ಹಾಗೆ ಬಂದ ಕಷ್ಟವನ್ನು ನಾನು ಎದುರಿಸುತ್ತೇನೆ, ಬಂದ ಅಪಾಯವನ್ನು ನಾನು ಎದುರಿಸುತ್ತೇನೆ, ನಾನು ಬದುಕಬಲ್ಲೆ, ಓಕೆ. ನಾನು ಜಯಗಳಿಸಬಲ್ಲೆ ಓಕೆ. ಅಂತಕ್ಕಂಥ ಆಟೋ ಸೆಷನ್ ಬಹಳ ಮುಖ್ಯ ಆಗುತ್ತೆ. ವೆರಿ ಅದರಿಂದ ಆತ್ಮವಿಶ್ವಾಸ, ಗುಡ್. ಮನುಷ್ಯನಿಗೆ ನಾನು ಕಪ್ಪಗಿದ್ದೇನೆ, ನಾನು ಚೆನ್ನಾಗಿಲ್ಲ, ನಾನು ಜ್ಞಾನಿ ಅಲ್ಲ, ಡಿಗ್ರಿ ಮಾಡಿಲ್ಲ, ಈ ಥರ ಯಾವುದೇ ನೆಗೆಟಿವ್ ಥಾಟ್ಸು ನಮ್ಮಲ್ಲಿ ಒಳಗಡೆ ಬರಬಾರ್ದು. ಕಾಂಪ್ಲೆಕ್ಸ್ ಬರಬಾರ್ದು. ಪ್ರಕೃತಿನಲ್ಲಿ ಪ್ರತಿಯೊಂದು ಹ್ಮ್. ಜೀವಿ, ಇರುವೆಗೆ ಜೀವನ ಇರುವೆದು, ಆನೆ ಜೀವನ ಆನೆದು. ಇರುವೆನೂ ಹೌದು. ತನ್ನ ಹೌದು. ರಕ್ಷಣೆ ಮಾಡ್ಕೊಳ್ಳುತ್ತೆ, ಆನೆನೂ ತನ್ನ ರಕ್ಷಣೆ ಮಾಡ್ಕೊಳ್ಳುತ್ತೆ. ಇರುವನು ಹೌದು. ಸಾಯುತ್ತೆ, ಹೌದು. ಆನೆನೂ ಸಾಯುತ್ತೆ, ಯಾರೂ ಶಾಶ್ವತ ಅಲ್ಲ. ಹಾಗೆ ಹೌದು. ಸಾವಿನ ಭಯ ಬೇಡ, ಮರಣವೇ ಹೌದು. ಮಹಾನವಮಿ. ಸಾವನ್ನ ಓಕೆ. ಸ್ವೀಕಾರ ಮಾಡು, ಹೌದು. ಸಾವನ್ನು ಹೌದು. ಸ್ನೇಹಿತ, ಹೌದು. ಸಾವು ಹ್ಮ್. ಮಿತ್ರನಾಥಂ. ಈ ಲೋಕದಲ್ಲಿ ಇನ್ನೊಂದು ಲೋಕ ನಮ್ಮ ಕರ್ಕೊಂಡು ಹೋಗ್ತಾನೆ ಅಷ್ಟೇನೆ. ಅಲ್ಲಿ ಚಿತ್ರ ಬೇರೆ ಇರುತ್ತೆ, ಯಾಕಪ್ಪ ಭಯ ಪಡ್ತೀವಿ ಅಂತ ಗುಂಡಪ್ಪನ ಹೇಳ್ತಾರೆ. ಆ ಹಾಗಾಗಿ ಸಾವಿನ ಚಿಂತೆಯನ್ನು ಬಿಟ್ಟು ನಾವು ಹೌದು, ಬದುಕದು ಹೇಗೆ ಅಂತ ಚಿಂತನೆ ಮಾಡ್ಬಿಟ್ಟು ಚಿಂತನೆ ಸಾವು ಬರೋ ಮೊದಲು ಸಾರ್ಥಕ ಜೀವನ ನಡೆಸೋದು ಅಷ್ಟೇ. ಒಳ್ಳೇದು ಅಂತ ಇವತ್ತು ನಾವು ಹೇಳ್ತಾ ಇದ್ದೀರಿ. ಇವತ್ತು ಇವತ್ತು ಸಂತೋಷಗಳನ್ನ, ಇವತ್ತು ಹ್ಮ್. ಬಂದ ಕಷ್ಟವನ್ನ, ಯಾಕಂದ್ರೆ ಜೀವನದಲ್ಲಿ ಸುಖನೇ ಬೇಕು ಅಂದ್ರೆ ಯಾರಿಗೂ ಸಿಗಲ್ಲ ರೀ. ಹೌದು. ಸುಖದ ಹೌದು. ಜೊತೆಗೆ ದುಃಖನೂ ದುಃಖ ಬರುತ್ತೆ, ಇದ್ದೇ ಇರುತ್ತೆ. ಹೌದು. ಕಷ್ಟಗಳ ಹೌದು. ಜೊತೆಗೆ ಹೌದು. ನೋವು ಬರ್ತದೆ. ಅದರಿಂದ ಹೌದು. ಅವುಗಳನ್ನ ಎದುರಿಸ್ತಕ್ಕಂಥದ್ದು, ಭರಿಸ್ತಕ್ಕಂಥದ್ದು, ನಿಭಾಯಿಸ್ತಕ್ಕಂಥದ್ದು
ಆತಂಕವನ್ನ ಖಂಡಿತ ಕಮ್ಮಿ ಮಾಡುತ್ತೆ. ತುಂಬಾ 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 ಧನ್ಯವಾದಗಳು ಸರ್. ಇಂಥ ಗಂಭೀರವಾದ ವಿಚಾರವನ್ನ ಇಷ್ಟು ಸರಳವಾಗಿ ರೋಚಕವಾಗಿ ನಗನಗಿಸ್ತಾ ಹೇಳಿಕೊಟ್ರಲ್ಲ, ಹಾಗಾಗಿ ನಿಮ್ಮ ಎಲ್ಲಾ ರೋಗಿಗಳಿಗೂ ಮನಸ್ಸು ಹೀಗೆ ಹಗುರಾಗ್ಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.